ಬಂದು ಕೇಳಿದಾಗ ಅವ್ರು ಹೇಳ್ತಾರೆ ನಿಮ್ಮದು ಡ್ರೈವರ್ಸ್ ಆಗಿದೆಯಮ್ಮ, ಡ್ರೈವರ್ಸ್ ಅಂತ ಬರೆದಿದ್ದಾರೆ, ಇದ್ರೊಳಗೆ ಬರ್ಸಿದ್ದಾರೆ. ಈಗ ನಿಮಗೆ ಲೋನು ಅಮೌಂಟು ಕ್ಲೇಮ್ ಆಗಲ್ಲ, ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅಂತ ಅವರು ನಮಗೆ ಹೇಳ್ತಾರೆ. ನಮ್ಮ ವೈನಿಯವರಿಗೆ ಹೇಳಿ ಕಳಿಸ್ಬಿಡ್ತಾರೆ ವಾಪಸ್ಸು. ಕಳಿಸಿದ ನಂತರ ನಾವು ಇಲ್ಲಿ ಬಂದು ಕೇಳಿದಾಗ ಹೇಳ್ತಾರೆ ಅವರು ನಮ್ಗೆ ಎಲ್ಲ ಮಾಹಿತಿ ಕ್ಲಿಯರಿಟಿ ಇದೆಯಮ್ಮ, ನಿಮಗೇನಾಗಿದೆ ಡ್ರೈವರ್ಸ್ ಅಂತ ನೀವೇ ಬರ್ಸಿದ್ದಾರೆ, ನಿಮ್ಮಲ್ಲಿ ನೀವು ಎಲ್ಲ ಹೇಳಿದ್ದೆಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಅಂತೇಳಿ ನಮಗೆ ಏನು ಮಾಡ್ತಾರೆ ಅಂದರೆ ಇವರು 7 ಗೆಸ್ಸಿಂದ ವಾಪಸ್ ಕಳಿಸ್ತಾರೆ ಸರ್. ಇದಕ್ಕೆ ನಮಗೆ ನಾವು ಏನಪ್ಪ ಅಂದ್ರೆ ಇಲ್ಲಿ ಭಾರತ್ ಫೈನಾನ್ಸ್ ಬಂದೀವಿ ಸರ್. ಇಲ್ಲಿ ಪಾರ್ವತಿ ಗಂಡ ಅಂತೇಳಿ ಒಬ್ಬರು ಬೆಲೂಕ್ ರಾಶಿ ಅವ್ರು ಭಾರತ್ ಫೈನಾನ್ಸ್ ಒಳಗೆ ಲೋನ್ ತೊಗೊಂಡ್ರು ಸರ್, ಮೈಕ್ರೋ ಫೈನಾನ್ಸ್ ಸರ್. ಇವರು ಸರ್ ಯಾವ ರೀತಿ ಲೋನ್ ತೊಗೊಂಡ್ರಪ್ಪ ಅಂದ್ರೆ ಇದೊಂದು ಗ್ರೂಪ್ ಲೋನ್ ಅಂತೇಳಿ ಕೊಡ್ತಾರೆ ಸರ್. ಇವ್ರಿಗೆ ಹೆಣ್ಮಕ್ಳಿಗೆ ಗ್ರೂಪ್ ಲೋನ್ ಮಾಡಿ ಕೊಡ್ತಾರೆ ಸರ್, ಕೆಲವೊಂದು ಮೂಲ ದಾಖಲಾತಿಗಳು ತೊಗೊಂಡು. ಇಲ್ಲಿ ಯಾವ ಸರ್ ಈ ಭಾರತ್ ಫೈನಾನ್ಸ್ ಒಳಗೆ ಇವ್ರಿಗೆ ಒಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇಲ್ಲ ಸರ್. ಇವ್ರಿಗೆ ಬೇಕಾಬಿಟ್ಟು ಲೋನ್ ಕೊಡೋದು, ಅದಕ್ಕೊಂದು ಇಂಟ್ರೆಸ್ಟ್ ಅನ್ನೋದೇ ಇಲ್ಲ, ಒಂದು ರೂಲ್ ಅನ್ನೋದೇ ಇಲ್ಲ. ಇದು ಏನು ಮಾಡ್ತಾರೆ ಸರ್, ಡಬಲ್ ಇನ್ಸೂರೆನ್ಸ್ ಸಿಂಗಲ್ ಇನ್ಸೂರೆನ್ಸ್ ಅಂತೇಳಿ ಇವ್ರೊಂದು ನಿಯಮ ಅದ ಸರ್. ಈಗ ಏನು ಮಾಡಿ ಸರ್, ಪಾರ್ವತಿ ಮತ್ತು ಅವ್ರ ಗಂಡ ಈಗ ಅವರು ಮರೆಪ್ಪನವರು ಡೆತ್ ಆಗ್ಯಾರ ಸರ್. ಅವ್ರಿಗೆ ರೀಸೆಂಟ್ ಒಂದು 5 ತಾರೀಕು ಸರ್ ಡೆತ್ ಆಗ್ಯಾರ ಸರ್, ಆಕ್ಸಿಡೆಂಟ್ ಕೇಸ್ ಒಳಗೆ ಡೆತ್ ಆಗ್ಯಾರ ಸರ್. ಡೆತ್ ಆದಾಗ ಪಾರ್ವತಿ ಅವ್ರು ಏನು ಮಾಡ್ತಾರೆ ಸರ್, ಅವ್ರು ಸರ್ ನಾವು ಲೋನ್ ತೊಗೊಂಡಿವಿ ಪದೇ ಫೋನ್ ಮಾಡ್ತಾರೆ, ವೀಕ್ಲಿ ಸರ್, ವಾರ ಸರ್ ಸಂಕಟೋದು. ಅವ್ರಿಗೆ ಕೇಳ್ಕೋದಾಗ ಇಲ್ರಿ ನಿಮ್ಮದು ಲೋನ್ ನಮ್ಮ ಮನೆಯವ್ರು ಸರಿ ಹೋಗ್ಯಾರ ರೀ, ಮತ್ತು ನಮ್ಮ ನೋಡ್ರಿ ಆಜು ಬಾಜು ಮತ್ತು ಕ್ಲಿಯರ್ ಆಗ್ತದೆ ಕೇಳ್ಕೊಂಡು ಹೋದಾಗ ಇಲ್ಲಮ್ಮ ನಿಮ್ಮದು ಲೋನ್ ಕ್ಲಿಯರ್ ಮಾಡಕ್ಕೆ ಬರಲ್ಲ. ಯಾಕೆ ಸರ್ ಪ್ರಶ್ನೆ ಮಾಡ್ತಾರೆ ಸರ್, ಇಲ್ಲದ್ರೆ ನಿಮ್ಮದು ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಟ್ಯಾಬ್ ಒಳಗೆ ನಾವು ಸಿಸ್ಟಮ್ ಒಳಗೆ ನಿಂದು ಡ್ರೈವರ್ಸ್ ಆತ ನಾವು ಅಪ್ಲೈ ಮಾಡೀವಿ ಅಂದ್ರೆ ನಿನ್ನ ಗಂಡಗೆ ನೀವು ಬಿಟ್ಟಿದ್ದೀಯ ನಾನು ಅಂತಂದ್ರೆ ಇಲ್ಲಿ ನಾವು ಡ್ರೈವರ್ಸ್ ಆಗೀವಿ, ನಿನ್ನ ಗಂಡಗೆ ಇದು ಕನ್ಸರ್ಟ್ ಇಲ್ಲ ಅಂತ ತೋರಿಸ್ತಾರೆ ಅವರು. ಕನ್ಸರ್ಟ್ ಇಲ್ಲ ತಂದಾಗ ನಾವೇನಿದ್ದೀವಿ ಸರ್, ಗಂಡ ಅದಾವ, 2 ಮಕ್ಕಳು ಅದಾವ, ಈ ಡ್ರೈವರ್ಸ್ ನೀವು ಯಾವ ಬೇಸ್ ಮೇಲೆ ತೊಗೊಂಡಿರಿ, ನೀವು ಹೆಂಗೆ ಬರೀತೀರಿ ಸರ್? ನೀವು ಡ್ರೈವರ್ಸ್ ತಂದಾಗ ಒಂದು ಕೋರ್ಟ್ ಪ್ರತಿನಿತ್ಯ ಹೋಗ್ಬೇಕು, ಮತ್ತು ಆಜು ಬಾಜುವ್ರನ್ನ ಕೇಳಬೇಕು, ಹೇಳ್ಬೇಕು. ಅದು ಏನಿಲ್ಲ ಸರ್. ಈಗ ನೋಡ್ರಿ ನೊಂದು ಕುಟುಂಬ ಎಷ್ಟು ಹೇಳೋದು ಸರ್, ಪದೇ ಮತ್ತೆ ಫೋನ್ ಮಾಡಿ ವೀಕ್ಲಿ ದುಡ್ಡು ಕಟ್ಟಂತಾರೆ ಸರ್ ಇವರು. ಈಗ ನಾವು ನೀನು ಬಂದು ಅವ್ರ ಜೊತೆ ಕೇಳ್ಕೊಂಡಿವಿ ಸರ್, ಕೊಟ್ಟು ನೀನು 112 ಕರೆ ಮಾಡೀವಿ, ಈ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಮಾಡಿವಿ ಸರ್. ಇಲ್ಲಿ ನೋಡ್ಬೇಕು ಸಿಸ್ಟಮ್ ಹೋಗಿ ಸರ್, ನೀನು ಡ್ರೈವರ್ಸ್ ಅಂತ ಹೇಳಿ ಏನು ಸ್ವಲ್ಪ ಇಲ್ಲಿ ಆಗೋಗಿ ಸರ್ ಅವ್ರದ್ದು ಪಾರ್ವತಿ ಅಂತ ಅದ ಸರ್. ಆಗ್ಬೇಕಾಗಿ ಸರ್, ಅದು ಯಾವುದೂ ಇಲ್ಲ ಸರ್ ಇವ್ರ ಹತ್ರ ರೂಲ್ ರೆಗ್ಯುಲೇಷನ್ ಇಲ್ಲ. ಆಲ್ರೆಡಿ ಸರ್ ಮೈಕ್ರೋ ಫೈನಾನ್ಸ್ ಹೊಳಿ ಭಾಳ ಸರ್ ಕಲಬುರಗಿ ಒಳಗೆ ತಾವು ನೋಡ್ಬೋದು. ಹೆಣ್ಮಕ್ಳು ಟಾರ್ಚರ್ ಕೊಡೋದು, ಪದೇ ಫೋನ್ ಮಾಡೋದು, ದುಡ್ಡು ಕಟ್ಟೆ ಮನೆ ಮುಂದೆ ಕೊಡ್ತೀನಿ, ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಸರ್, ಭಾಳ ಮೆಂಟಲ್ ಟಾರ್ಚರ್ ಸರ್. ಇದ್ರಾಗ ಸುಮಾರು ಇದು ಒಂದೇ ಅಂತಲ್ಲ ಸರ್, ಪರ್ಟಿಕ್ಯುಲರ್ ಇದು ಒಂದೇ ಹೇಳ್ತಲ್ಲ, ಇಂಥ ಭಾಳ ಮಂದಿ ನೊಂದ ಕುಟುಂಬಗಳು ಅದಾವೆ ಸರ್ ಇದ್ರೊಳಗೆ. ಇಂಥವು ಭಾಳಷ್ಟು ಸರ್, ಇವೆಲ್ಲ ಬಯಲಿಗೆ ಆಗ್ಬೇಕು ಸರ್. ನಾವು ಅದಕ್ಕೆ ಜಿಲ್ಲಾಡಳಿತಕ್ಕೆ ನಾವು ಈ ಕಲಬುರಗಿ ಜಿಲ್ಲಾಡಳಿತಕ್ಕೊಂದು ಮತ್ತು ಡಿ ಸಿ ಒಂದು ಮನವಿ ಸರ್. ಈ ಮೈಕ್ರೋ ಫೈನಾನ್ಸ್ ಅನ್ನಲ್ಲ, ಈ ಮೈಕ್ರೋ ಫೈನಾನ್ಸ್ ಇದ್ದಂತೆಲ್ಲ ಮೇನ್ ಸಿಬ್ಬಂದಿಗಳು ಮ್ಯಾನೇಜರ್ ತೋರಿಸಿ ಅವ್ರು ಏನೇನೋ ಸುತ್ತೋಲೆ ಆದೇಶ, ರೂಲ್ ಅಂಡ್ ರೆಗ್ಯುಲೇಷನ್ ಇವೆಲ್ಲ ಕಠಿಣವಾಗಿ ತಗೋಬೇಕು ಸರ್. ಈಗ ನಾವು ಇಡೀ ನನ್ನ ಹೆಸರು ಗಣೇಶ್ ಕಟ್ಟಿಮಣಿ ಇರ್ತಾರೆ ಸರ್, ಭಾರತೀಯ ಜಿಲ್ಲಾ ಕಾರ್ಯಾಧ್ಯಕ್ಷರು. ಇನ್ನೊಂದು ಕುಟುಂಬದ ಜೊತೆ ನಾವು ಇದ್ದೀವಿ, ಇಡೀ ನಮ್ಮ ಟೀಮ್ ಅದ ಸರ್, ನಮ್ಮ ಕಾಕೋರು ಬಂದಾರ, ಊರಿಂದ ಬಂದಾರ ಸರ್. ಇವ್ರು ಏನಾದ್ರು ಮತ್ತೆ ಇದೇ ರೀತಿ ಮುಂದೆ ಪದೇ ಮಾಡ್ಕೊತ ಹೋಗ್ತಾರೆ, ಇದಕ್ಕೆ ನೇರ ಹೊಣೆಗಾರ ಇವರೇ ಆಗ್ತಾರೆ. ಇವ್ರು ಏನು ಮಾಡ್ರಿ ಸರ್, ಯಾರು ಮಾಡ್ಯಾರ ಅವ್ರ ಮೇಲೆ ತಕ್ಷಣ ಆಗಬೇಕು. ಈ ಭಾರತ್ ಫೈನಾನ್ಸ್ ಏನಪ್ಪ ಅಂತಂದ್ರೆ ಇದು ಬಂದ್ ಆಗ್ಬೇಕು ಸರ್, ಇದು ಈ ಲೈಸೆನ್ಸ್ ಬಂದ್ ಆಗ್ಬೇಕು ಸರ್. ಇವ್ರು ಯಾರು ದುಡ್ಡು ಕೊಡಪ್ಪ ಬಿಡಲ್ಲ, ಈ ಕಲಬುರಗಿಯಿಂದ ಇವ್ರು ತೆಗೆದಾಗಬೇಕು ಸರ್. ಇವ್ರಿಗೆ ಇಲ್ಲಿ ನಮ್ಮ ಬ್ರಾಂಚ್ ಮಾಡಪ್ಪ ಸರ್. ಇವರು ಏನು ಸರ್, ಇವ್ರು ಯಾವುದು ರೂಲ್ಸ್ ಇಲ್ಲ. ಅವ್ರಿಗೆ ಏನಪ್ಪ ಅಂದ್ರೆ ಪಾರ್ವತಿ ಅಂತ ಸರ್, ಅವ್ರ ಹೆಣ್ಮಕ್ಳು ಅವ್ರ ಮಕ್ಕಳು ಸರ್ ನ್ಯಾಯ ಕೊಡಿಸ್ಬೇಕು, ಇನ್ಸೂರೆನ್ಸ್ ಕ್ಲೈಮ್ ಮಾಡಬೇಕು ಅವರಿಗೆ. ಮತ್ತೇನಪ್ಪ ಅಂತಂದ್ರೆ ಮರೆಯಪ್ಪ ಆಲ್ರೆಡಿ ಡೆತ್ ಆಗ್ಯಾರ ಸರ್, ಡೆತ್ ಆಗ್ಯಾರ ಸರ್. ಅವ್ರೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರ್, ಎಲ್ಲ ನಾವು ಟೆಸ್ಟ್ ರಿಪೋರ್ಟ್ ಎಲ್ಲ ತೊಗೊಂಡಿವಿ, ಅವೆಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ ಸರ್. ನಾವು ಕೊಟ್ಟ ಮೇಲೆ ಇನ್ಸೂರೆನ್ಸ್ ಕ್ಲೈಮ್ ಆಗಬೇಕು ಸರ್, ಕ್ಲೈಮ್. ಇದೇನು ಸರ್ ಭಾರತ್ ಫೈನಾನ್ಸ್ ಅಲ್ಲ, ಇದು ಫುಲ್ ಫೇಕ್ ಸರ್. ಇದು 420 ಸರ್. ಇವ್ರು ಕೆಲಸ ಮಾಡೋ ಸರ್ ಬರೀ ಏನಿಲ್ಲಪ್ಪ ಅಂದ್ರೆ ಜನರನ್ನ ಮೋಸ ಮಾಡೋಂಥ ಕೆಲಸ ಸರ್ ಇವ್ರದ್ದು ಸರ್. ಇವ್ರು ಡ್ರೈವರ್ಸ್ ಅದು ಹೆಂಗೆ ತೊಗೊಂಡ್ರು ಸರ್ ಇವರು? ನೀವು ಯಾರಿಗೆ ಕೇಳಿದ್ರಿ ಡ್ರೈವರ್ಸ್ ಅದು ಅಪ್ಲೈ ಮಾಡ್ಬೇಕಾದ್ರೆ? ಮತ್ತು ದುಡ್ಡು ಯಾರು ಕಟ್ತಾರೆ ಸರ್? ಡ್ರೈವರ್ಸ್ ಅಂದಾಗ ಮರೆಯಪ್ಪನೇ ದುಡ್ಡು ಕಟ್ತಾನೆ ರೀ, ಯಾರು ಪಾರ್ವತಿ ಗಂಡನೇ ದುಡ್ಡು ಕಟ್ತಾನೆ ವಾರ. ಮನೆ ಕೇಳಬೇಕಾಗಿತ್ತಲ್ಲ, ಇಲ್ಲವ ನೀನು ಡ್ರೈವರ್ಸ್ ಅಂತ ಹಾಕಿದಿ ಲೋನ್ ತೊಗೋಬೇಕಾದ್ರೆ, ಮತ್ತೆ ಗಂಡನೇ ರೊಕ್ಕ ಕಟ್ತಾನ, ನೀನು ಯಾರ ಮನೆಗೆ ಇದ್ದೀವಿ, ಮನೆ ಗಂಡ ರೊಕ್ಕ ಕಟ್ತಾನೆ, ಹೆಂಗೆ ನೀವು ಕ್ವಶನ್ ಮಾಡ್ಬೇಕು ಸರ್. 2 ವರ್ಷ ಲೋನ್ ತೊಗೋತಾರೆ ಹೇಳ್ತಾರೆ ಸರ್ ಇವರು. ಹೌದು, ನಿಮ್ಮಲ್ಲಿ ಹಳಿ ಕಸ್ಟಮರ್ ಇಲ್ಲಿ ಪರವಾಗಿಲ್ಲ ಹೋಗ್ತೀವಿ. ಆದ್ರೆ ಮರೆಯಪ್ಪ ಪಾರ್ವತಿ ಗಂಡ ನಿಮ್ಮಲ್ಲಿ ಫೈನಾನ್ಸ್ ಅಂತ ತೊಗೊಂಡ್ರಲ್ಲ, ಅವನೇ ದುಡ್ಡು ಕಟ್ತಾನೆ ವಾರ. ನೀವು ಕೇಳಬೇಕಾಗಿತ್ತಲ್ಲ, ಇಲ್ಲ ಒಂದು ಗಂಡ ನಮ್ಮ ತಗೋ ಕಟ್ತಾನೆ, ಏನಾದ್ರು ಆಫೀಸ್ ತೋರಿಸ್ಬೇಕಾಗಿಲ್ಲ. ಇವತ್ತು ನೊಂದು ಕುಟುಂಬಕ್ಕೆ ಯಾರು ಸರ್ ನ್ಯಾಯ ಕೊಡಿಸೋರು? ನೋಡ್ತಾ ದಯಮಾಡಿ ಹೇಳ್ತೀನಿ, ಇವತ್ತು ಈ ಮಾಧ್ಯಮ ಮುಖಾಂತರ ಮೇಳಕ್ಕೆ ಬೆಚ್ಚಗಿದೆ ಸರ್. ಈ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು. ಈ ಭಾರತ್ ಫೈನಾನ್ಸ್ ಬಂದ್ ಕಲಬುರಗಿ ಒಳಗೆ ಇರಪ್ಪ ಸರ್. ಇವರು ಮೊದಲೇ ಬಂದ್ ಮಾಡ್ಬೇಕು. ಇವರು ಇವತ್ತು ಈ ಮಾಧ್ಯಮ ಮುಖಾಂತರ ಹೆಚ್ಚು ಸರ್. ನನ್ನ ಹೆಸರು ಗಣೇಶ್ ಕಟ್ಟಿಮಣಿ ಸರ್, ಜಿಲ್ಲಾ ಭಾರತೀಯ ಜಿಲ್ಲಾ ಕಾರ್ಯಾಧ್ಯಕ್ಷರು. ಇವರಿಗೆ ಪಾರ್ವತಿ ಗಂಡ ಮರೆಯಪ್ಪ ಇವರಿಗೆ ಏನು ಮಾಡ್ತಾರೆ ಸರ್, ಇವರಿಗೆ ಫೈನಾನ್ಸ್ ಕೊಟ್ಟಿರ್ತಾರೆ 2-3 ವರ್ಷ ಇನ್ನೂ ತೊಗೊಂಡಿರ್ತಾರೆ. ತೊಗೊಂಡ್ಮ್ಯಾಕ ಇವರಿಗೆ ಏನು ಮಾಡೋರಿ, ಯಾರು ಕಂಬಳಾಬಿ ಅಂಬರು ಇವ್ರಿಗೆ ಏನು ಹೇಳಿರ್ಬಿ ಇರಲಿ. ಇವರಿಗೆ ಅವ್ರು ಒಂದೇ ಹಾಕಿ ಸರ್, ಸಿಂಗಲ್ ಹಾಕ್ರಿ ಮತ್ತು ನಮ್ಮದು ಕ್ಯಾನ್ಸಲ್ ಆಗದ ಇದ್ದಾಗ ಮತ್ತು ಅವ್ರಿಗೆ ಒಬ್ರು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಕ್ಯಾನ್ಸಲ್ ಆಗ ಅಂತ ಹೇಳಿ ಇವ್ರಿಗೆ ಹೇಳಿಬಿರಲ್ರಿ ಅದು ಡ್ರೈವರ್ಸ್ ಅಂತ ಹೇಳಿ. ಇವರು ಸುಮ್ಮನೆ ದುಡ್ಡು ಕೊಟ್ಟಿರ್ತಾರೆ. ದುಡ್ಡು ಕೊಟ್ಟ ಮ್ಯಾಕ ಇವರು ಹಾಗೆ ಕಟ್ಕೋತ ಬಂದಿರ್ತಾರೆ. 1 ವರ್ಷ 2 ವರ್ಷ ಕಟ್ಕೋತ ಬಂದಾಗ ಇವ್ರಿಗೆ ಅನಾಕಾರಣದಿಂದ ಅವ್ರ ಗಂಡ ಡೆತ್ ಆಗ್ಯಾನ್ರಿ. ಡೆತ್ ಅಂದಾಗ ಈಗ ಏನೋ ಮಕ್ಕಳು ಬದುಕ್ತಾವ ಅಂತೇಳಿ ಇನ್ಸೂರೆನ್ಸ್ ಆಫೀಸ್ಗೆ ಹೋಗಿ ಅಲ್ಲಿ ಸಂಗೀನ ಹೇಳಿದಾಗ ಅವರು ಫಾರಮ್ದಾಗ ಏನು ಮಾಡ್ತಾರೆ, ಅದು ಟ್ಯಾಪ್ನಾಗ ಡ್ರೈವರ್ಸ್ ಅಂದಾಗ ಡ್ರೈವರ್ಸ್ ಕಾಪಿ ಹಚ್ಚಿರಿ ಸರ್. ನಂಗೆ ಏನೋ ಪುನಃ ನಂಗೆ ಓದಾಗ ಬರಲ್ಲ, ನಾ ಅಮ್ಮಾಯಿ ಹೆಣ್ಮಗಳು ಇದ್ದೀನಿ, ನಂಗೆ ಪುನಃ ಹೇಳ್ಬೇಕಿಲ್ಲ. ನಮ್ಮ ಮನೆಗೆ ಬಂದರೆ ನೀವು GPS ಮಾಡಿರಿ, ಅದನ್ನೇ ಇರ್ರಿ. ನಮ್ಮ ಅತ್ತಿ ಮಾವು ಭೀ ಹೇಳಿಲ್ಲ, ನೀವು ನಮ್ಮ ತವ್ರ ಮನೆಗೂ ಹೇಳಿಲ್ಲ.
ಹೆಣ್ಮಕ್ಳು ಬೇಕು ಕೇಳಿ ನೀವು ಸುಮ್ಮನೆ ನೀವೇ ಮಾಡ್ತೀರಿ ಅಂದ್ರೆ ಹ್ಯಾಂಗೆ ಬರ್ತಲಿ ನಂಗೆ ಕಾನೂನು ಉಲ್ಲಂಘನೆ ಮಾಡಿರಿ ನೀವು ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ ಸರ್ ಕೇಳಿದೇವ್ರಿ ನಾನು ಲೋಕೇಶ್